ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆಯಿತು. ಸಾಲಗಾರರ ಸಾಮಾನ್ಯ ಮೀಸಲು ಸ್ಥಾನದಿಂದ ಕೃಷ್ಣಮೂರ್ತಿ 254, ಆನಂದಪ್ಪ 231, ರಾಜೇಂದ್ರ ಸಿ 227, ಮುನಿರಾಜು 200, ಸುಂದರೇಶ್ 195, ಮಹಿಳಾ ಮೀಸಲು ಸ್ಥಾನದಿಂದ ಮೀನಾಕ್ಷಿ 279, ಮೀನಾ ಎಸ್ಆರ್ 239, ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ದೊಡ್ಡಮಲ್ಲಾಚಾರ್ 281, ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ದೇವರಾಜ ಎ 264, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗಂಗಪ್ಪ 227, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ರಮೇಶ್ ಎನ್ 271, ಸಾಲಗಾರರಲ್ಲದ ಕ್ಷೇತ್ರದಿಂದ ದೇವರಾಜ ಆರ್ 92 ಮತಗಳನ್ನು ಪಡೆಯುವುದರ ಮೂಲಕ ಗೆಲುವು ಸಾಧಿಸಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಚೇತನ ಆರ್ ಘೋಷಿಸಿದರು. ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮುನೇಗೌಡ ಅವರು ಮಾತನಾಡಿ, ಸಂಘದ ಎಲ್ಲ ಸದಸ್ಯರ ಸರ್ವಾನುಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂತೆ ಸಹಕಾರ ಸಂಘದ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಹಾಗೂ ನೂತನವಾಗಿ ಬಹುಮತಗಳನ್ನು ಪಡೆಯುವುದರ ಮೂಲಕ ನಿರ್ದೇಶಕರಾಗಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ ಶುಭ ಹಾರೈಸಿ ಸಂಘದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಇಂದಿನ ಆಡಳಿತ ಮಂಡಳಿಯ ಸಂದರ್ಭದಲ್ಲಿ ಉಪಾಧ್ಯಕ್ಷರಿಗೆ ಎಲ್ಲ ಇಂದಿನ ಆಡಳಿತ ಮಂಡಳಿಯಲ್ಲಿ ಇದ್ದಂಥ ಎಲ್ಲ ಸದಸ್ಯರು ನನ್ನ ಹುಟ್ಟುಹಬ್ಬದ ಧನ್ಯವಾದಗಳು ನಮನಗಳನ್ನು ಸಲ್ಲಿಸಿ ಮುಂದೆ ಬರ್ತಕ್ಕಂಥ ಏನು ನೀವು ಚುನಾವಣೆ ಮಾಡಿದ ಆಡಳಿತ ಮಂಡಳಿ ಇದೇ ತರ ಅಭಿವೃದ್ಧಿಯ ದಾಪುಗಾಲು ಹಾಕಿಸಿ ಈ ಸಂಘವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಸರ್ಕಾರಿ ಸಂಸ್ಥೆಯಾಗಿ ಮಾಡಲಿಕ್ಕೆ ನೀವೆಲ್ಲರೂ ಶ್ರಮ ಪಡಬೇಕು. ಅದಕ್ಕೆ ನಮ್ಮೆಲ್ಲ ಸಹಕಾರ ಇರ್ತದೆ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲ 12 ಜನ ಆತ್ಮೀಯ ಗೌರವಾನ್ವಿತ ನಮ್ಮ ನಿರ್ದೇಶಕರುಗಳನ್ನ ಮತ್ತೊಮ್ಮೆ ಅವರಿಗೆ ನನ್ನ ಹುಟ್ಟುಹಬ್ಬದ ಧನ್ಯವಾದಗಳು, ಅಭಿನಂದನೆಗಳನ್ನ ತಿಳಿಸಿ ನನ್ನ ಮಾರ್ಗದರ್ಶನ. ಇದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಬಹುಮತ ಪಡೆಯುವುದರ ಮೂಲಕ ಆಯ್ಕೆಯಾಗಿರುವ ನೂತನ ನಿರ್ದೇಶಕರಿಗೆ ತಾಲೂಕಿನ ಹಲವು ಮುಖಂಡರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಆರ್ ಮಂಜುನಾಥ್, ಮುಖಂಡರಾದ ಕೆಎನ್ ಮುನಿರಾಜು, ಕುಪ್ಪಳ್ಳಿ ರಾಜಣ್ಣ, ಕಾರಹಳ್ಳಿ ಶ್ರೀನಿವಾಸ್, ಪಂಚಾಯಿತಿ ಹಾಲಿ ಸದಸ್ಯರಾದ ಎಸ್ಕೆ ಜಯರಾಮಯ್ಯ ಮತ್ತು ಚಂದ್ರಶೇಖರ್, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಮುಖಂಡರುಗಳಾದ ಯಮ್ರಹಳ್ಳಿ ರವಿ, ಎ ದೇವರಾಜ್, ರಾಜೇಂದ್ರ, ಮುನಿಕೃಷ್ಣಪ್ಪ, ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು, ಎನ್ ರಮೇಶ್, ಎನ್ ಶಶಿಕುಮಾರ್, ಸಂಘದ ಎಲ್ಲಾ ಸದಸ್ಯರು, ಹಲವಾರು ಮುಖಂಡರುಗಳು ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ.